ಎಲ್ಲ ನಮ್ಮ ಜನಾಂಗದ ಈ ಕಂಬಿಯವರು ನೀವು ಮಾತ್ರ ಮಾಡಿರೋದ ಬತ್ತೇಶ್ವರ ಆರ್ ಕಂಬಿಯವರು ಸೇರಿ ಬತ್ತೇಶ್ವರ ದೇವಸ್ಥಾನವನ್ನು ಅತಿ ಸುಂದರವಾಗಿ ನಿರ್ಮಾಣ ಮಾಡಿದಿರಿ. ಇಡೀ ಜನಾಂಗದ ಪರವಾಗಿ ನಿಮಗೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಬತ್ತೇಶ್ವರ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಮಾರ್ಚ್ 23ರಿಂದ ಏಪ್ರಿಲ್ 6ರ ತನಕ ನಮ್ಮ ರಾಮೇಶ್ವರನ ಜೊತೆಯಲ್ಲಿ ಎಲ್ಲ ದೇವರುಗಳನ್ನು ನಾವು ಹೊಸಕೋಟೆ ತಾಲೂಕು ತಾವರೆಕೆರೆಯಲ್ಲಿ ಮಾಡ್ತಾ ಇದ್ವಿ. ಸುಮಾರು 11 ವರ್ಷಗಳಿಗೆ ಒಂದು ಸರ್ತಿ ನಡೆಯುವಂಥ ದೇವರು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಈ ದೇವರಲ್ಲಿ ನಾವು ನಂಬಿಕೆಯನ್ನು ಇಟ್ಕೊಂಡಂಥವ್ರು, ಈ ದೇವರಲ್ಲಿ ನಡ್ಕೊಳೋವಂಥವ್ರು. ಈ ಉದ್ಘಾಟನಾ ಸಮಾರಂಭಕ್ಕೆ ನನ್ನ ಧರ್ಮಪತ್ನಿಯಾದ ಪದ್ಮಾವತಿರವರು, ಸಂಜಯ್ರವರು, ಮತ್ತು ನಮ್ಮ ಇದರಲ್ಲಿ ಪಂಚಾಯತಿ ಅಧ್ಯಕ್ಷರಾದ
ಮಂಜುನಾಥ್ರವರು, ನಮ್ಮ ಜಿಲ್ಲಾ ಪಂಚಾಯತಿ ನಾರಾಯಣಪ್ಪನವರು, ನಮ್ಮ ಹಾಲು ಒಕ್ಕೂಟ ಗೊತ್ತಲ್ಲ, ನನಗೆ ಗೊತ್ತಿಲ್ಲ, ನಾಗಪ್ಪ, ವೆಂಕಟರಾಮ್, ಅಶೋಕಣ್ಣ, ಎಲ್ಲ ಮುನರಾಜಣ್ಣ, ವಿಶೇಷವಾಗಿ ನಮ್ಮ ವೆಂಕಟಪ್ಪ ಮತ್ತು ನಮ್ಮ ಇವನು ಜಗದೀಶ್, ಶಾಮಣ್ಣ, ನೀವೆಲ್ಲರೂ ಎಲ್ಲ ಕುಟುಂಬಗಳು ಸೇರಿ ನೀವೇ ವಂತಿಗೆಯನ್ನು ತಗೊಂಡು ಸರ್ಕಾರದ ಯಾವುದೇ ಹಣವನ್ನು ತಗೊಳ್ಳದೆ ಸ್ವಂತ ಹಣದಲ್ಲಿ ನೀವು ನಿರ್ಮಾಣ ಮಾಡಿದಿರಿ. ಈ ಒಂದು ಪುಣ್ಯದ ಕೆಲಸಕ್ಕೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಚೇತನ್ ಸಹ, ಅವನು ಸಹ ನಿಮ್ಮ ಜೊತೆ ನಿಂತ್ಕೊಂಡಿದ್ದಾನೆ, ಅವನಿಗೂ ಸಹ ಒಳ್ಳೆಯದಾಗಲಿ. ಮತ್ತು ಬತ್ತೇಶ್ವರ ಸ್ವಾಮಿಯ ಈ 6 ಕಂಬಿಗಳು ಎಷ್ಟು ಕುಟುಂಬಗಳಿದ್ದಾವೆ, ಎಲ್ಲ ಒಟ್ಟು ಕುಟುಂಬ ಒಟ್ಟು 350 ಕುಟುಂಬಗಳಿದ್ದಾರೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ತಿಂಗಳಿಂದ ನಡೆಯುವಂಥ ರಾಮೇಶ್ವರ, ಬತ್ತೇಶ್ವರ, ನಮ್ಮ ಬಿದ್ರಳ್ಳಿ ಒದ್ಲಿದೇವರು ಇರ್ತದೆ, ವಾಗ್ಟ, ಬೇನಹಳ್ಳಿ, ಅಪ್ಸಂದ್ರ, ಸಿದ್ದೇಶ್ವರ, ಈ ಎಲ್ಲ ದೇವರುಗಳನ್ನು ನಾವು ಎಲ್ಲರೂ ಒಟ್ಟಾಗಿ ಮಾಡುವಂಥದ್ದು. ನೀವೇನು ನಮ್ಮ ಅಣ್ತಮ್ಮ ಕೂಡ ಏನು ಮಾವನವರು, ಏನು ನೀವೆಲ್ಲ ಅಣ್ತಮ್ಮ, ದಿನ್ನೂರವರೆಲ್ಲ ಅವರು ಮಾವನವರು, ನೀವು ಮಾವನವರು. 5 ಜನ ಅಣ್ತಮ್ಮಗಳು, ಇನ್ನು ಉಳಿದವ್ರು ಬಾಮಯ್ಯನವರು, ಮಾಮನವರು, ಎಲ್ಲನೂ ಇವೆಲ್ಲರೂ ಸೇರಿ ನಮ್ಮ ದೇವರುಗಳು ಏನು ನಾವು ಪುರಾತನ ಕಾಲದಿಂದ 100 ವರ್ಷಗಳ ಇತಿಹಾಸ ಇರುವಂಥದ್ದು ತಾವರೆಕೆರೆ ದೇವರಲ್ಲಿ, ಎಲ್ಲ ದೇವರುಗಳು ಅಲ್ಲಿ ನಾವು ಒಟ್ಟಾಗಿ ಸೇರಿ ಮಾಡುವಂಥದ್ದು. ಈ ಒಂದು ಬುರೋದಾಕಾರದ ಒಂದು ಸಮಾರಂಭಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಹ ಬರ್ತಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಖುಷಿ ಅನಿಸುತ್ತೆ. ಇವತ್ತು ಸಿದ್ದರಾಮಯ್ಯ ಸರ್ ಬರಬೇಕಾಗಿತ್ತು, ಆದರೆ ಬರೋ ತಿಂಗಳಿಂದ ನಮ್ಮದು ಬಜೆಟ್ ಇರೋದ್ರಿಂದ ಬರೋಕ್ಕಾಗಿಲ್ಲ. ಆದರೆ ಅವರು ಹೇಳಿದ್ದಾರೆ ಮುಂದಿನ ತಿಂಗಳು ಡೆಫಿನೆಟಾಗಿ ನಾನು ನಿಮ್ಮ ದೇವರುಗಳೆಲ್ಲ ಸೇರಿ ಮಾಡಿದವಾಗ ತಾವರೆಕೆರೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಕಳೆದ 2013ರಲ್ಲಿ ಸಹ ನಮ್ಮದು ದೇವರಾದವಾಗ ಆಗಲೂ ಸಹ ಮುಖ್ಯಮಂತ್ರಿಗಳಾಗಿದ್ದರು, ಈಗಲೂ ಸಹ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವೆಲ್ಲ ದೇವರುಗಳ ಆಶೀರ್ವಾದ ನಮ್ಮ ಮುಖ್ಯಮಂತ್ರಿಗಳ ಮೇಲಿದೆ. ಈ ಕರ್ನಾಟಕ ರಾಜ್ಯ ಕಂಡಂಥ, ಈ ದೇಶ ಕಂಡಂಥ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಯಾರಾದರೂ ಇದ್ದರೆ ಅದು ನಮ್ಮ ನಾಯಕರು ಸಿದ್ದರಾಮಯ್ಯವರು ಅಂತ ಹೇಳಲಿಕ್ಕೆ ಭಾಳಷ್ಟು ಮಾಡ್ತೀವಿ. ಸಿದ್ದರಾಮಯ್ಯನವರು ಕುರುಬ ಜನಾಂಗದಲ್ಲಿ ಹುಟ್ಟಿರೋದೇ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಭಾಳಷ್ಟು ವರ್ಷಗಳಿಂದ ಕುರುಬರು ಅಂತ ಹೇಳಿದ್ರೆ ಸಮಾಜದಲ್ಲಿ ಅಂಥ ಬೆಲೆ ಇದ್ದಲ್ಲಿ ಅಲ್ಲೆಲ್ಲ ಕುರುಬರು ಅಂದರೆ ಒಂಥರ ಭಾಳ ಮುಗ್ಧರು, ಮುಂಚೂಣಿಯಲ್ಲಿ ಇರಲಿಲ್ಲ. ಯಾವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು, ಯಾವತ್ತು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದ್ರು, ಮಂತ್ರಿ ಆದರು, ಅವತ್ತಿಂದ ನಾನು ಸಹ ಈ ರಾಜ್ಯದಲ್ಲಿ ಹುಟ್ಟಿರುವಂಥ ಕುರುಬ ಅಂತ ಆಶೀರ್ವಾದ ಇಡೀ ಜನಾಂಗ, ಎಲ್ಲ ಜನಾಂಗದ ಮೇಲೆ ಇರಲಿ. ಕರ್ನಾಟಕ ರಾಜ್ಯದ ಒಳಿತಿಗಾಗಿ ಎಲ್ಲ ದೇವರುಗಳ ಆಶೀರ್ವಾದ ಅಂತ ಇರಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ನನಗೂ ಸಹ ಕರೆದು ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಮ್ಮ ಬತ್ತೇಶ್ವರ ದೇವರ ಎಲ್ಲ ಕುಲದ ಯಜಮಾನರುಗಳಿಗೆ, ಎಲ್ಲ ಕಂಬಿಗಳ ಯಜಮಾನರುಗಳಿಗೆ ನನ್ನ ಧನ್ಯವಾದಗಳು ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.